ಗೈಸ್ ನಮಸ್ಕಾರ. ನಾನು ತಿರುವಣ್ಣಾಮಲೆ ಗಿರಿ ದರ್ಶನ ಮಾಡ್ತಾ ಇದ್ದೀವಿ. ಗಿರಿ ದರ್ಶನ ಮಾಡಿದ ಎಲ್ಲ ನಾವು ಸುತ್ತಾಡ್ಕೊಂಡು ಬರ್ತಾ ಇರೋದು ಈ ಥರ 14 ಕಿಲೋಮೀಟ್ರ್ ಆಗ್ತದೆ. ಅಲ್ಲ 14 ಕಿಲೋಮೀಟ್ರ್ ಬೆಟ್ಟನ ಸುತ್ತಿ ಭಗವಂತನ ದರ್ಶನ ಮಾಡಿಕೊಂಡು ಎಲ್ಲ ಕಡೆ 8 ಲಿಂಗಗಳಿದೆ. ಎಲ್ಲ ಬೋರ್ಡಲ್ಲೂ ಬರೆದಿದ್ದಾರೆ. ಈ ಬೋರ್ಡ್ಗಳನ್ನೆಲ್ಲ ನೋಡಿಕೊಂಡು ನಾವು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಕಡೆ ನಿಮಗೆ ಈ ಥರ ಎಲ್ಲ ದೇವಸ್ಥಾನಗಳು ಸಿಗ್ತದೆ. ಈ ದೇವಸ್ಥಾನಗಳೆಲ್ಲ ಕೈ ಮುಗಿದು ಗಣೇಶನ ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನ ಎಲ್ಲ ಕಡೆ ಸಿಗ್ತದೆ. ಗಣೇಶನ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ, ಸಾಯಿಬಾಬಾವ್ರ ದೇವಸ್ಥಾನ, ಅದು ಹೋಗೋ ದಾರಿ ಎಲ್ಲ ಇದೆ. ಇಲ್ಲಿ ಪ್ರತಿಯೊಂದು ನೀವು ಹಿಂಗೆ ನೋಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲೆಲ್ಲ ಈ ಥರ ಗಾಡಿಗಳು, ಇದೆಲ್ಲ ಅಂತಿಮ ಯಾತ್ರೆ ಇದು. ಅದ್ರ ಬಗ್ಗೆ ನೋಡಿ ಇಲ್ಲಿ ಎಲ್ಲ ನೋಡಿ ಎಲ್ಲ ಮಂಗಗಳನ್ನ ನೋಡ್ಕೋಬೋದು. ಹಿಂಗೆ ನೀವು ನೋಡಿ ಎಲ್ಲ ತುಂಬ ವೆರೈಟಿ ಮಂಗಗಳನ್ನ ಮತ್ತು ನವಿಲ್ಗಳನ್ನ ಮತ್ತು ನೋಡಿ ಎಲ್ಲ ನೋಡಿ ಮಂಗಗಳೆಲ್ಲ ಲೈನಾಗಿ ಅದು ಕೊಡ್ತಾ ಇರ್ತಾರಲ್ಲ, ಅದಕ್ಕೆ ಎಲ್ಲ ಬಂದು ನೋಡ್ಕೊಂಡು ಹಂಗೆ ಕೂತಿದ್ದೆ ನೋಡ್ಕೊಂಡು ಹೋಗ್ತಾ ಇದೆ. ಅದಲ್ಲದೆ ಈ ಬೆಟ್ಟಕ್ಕೆ ಭಾರಿ ಫುಲ್ ಇದೆ. ಇದು ನೋಡಿ ಒಂದು ದೇವಸ್ಥಾನ, ಹಿಂಗೆ 8 ದೇವಸ್ಥಾನ ಇದೆ. 8 ದೇವಸ್ಥಾನನೂ ನೀವು ದರ್ಶನ ಮಾಡಬೇಕಾಗ್ತದೆ. ಈ ಮ್ಯಾಪಲ್ಲಿ ತೋರಿಸಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ ಇದೆ, ಎಷ್ಟು ದೂರದಲ್ಲಿ ಇದ್ದೀರಾ, ಅಲ್ಲೆಲ್ಲಿ ಈ ಥರ ಮ್ಯಾಪ್ಗಳು ಹಾಕಿದ್ದಾರೆ. ಈ ಮ್ಯಾಪ್ ಇರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ. ನೀವು ಯಾವ ಲಿಂಗ ದರ್ಶನ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಏನು ತೊಂದರೆ ಆಗಲ್ಲ. ಎಲ್ಲ ನಿಮ್ಗೆ ಅಲ್ಲೆಲ್ಲಿ ಬೋರ್ಡ್ಗಳು ಇರ್ತದೆ. ನೀವು ಈ ಲಿಂಗದ ಹತ್ರ ಇದ್ದೀರಾ, ಈ ಲಿಂಗದ ಹತ್ರ ಪ್ರತಿ ಜಾಗದಲ್ಲೂ ಮ್ಯಾಪು ಈ ಥರ ಬೋರ್ಡ್ಗಳನ್ನ ಹಾಕಿದ್ದಾರೆ. ಬೋರ್ಡ್ ಇರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ. ಕರೆಕ್ಟಾಗಿ ನೀವು ನೋಡ್ಕೊಂಡು ಹೋಗ್ಬೋದು. ನೋಡಿ ಗಣೇಶನ ದೇವಸ್ಥಾನ ಸುತ್ತು ದೇವಸ್ಥಾನ ಎಲ್ಲ ಕಡೆ ಸುತ್ತು ನೋಡಿ. ಈ ಥರ ಹಸಿರು ಹಾವು ಅಲ್ಲ, ಈ ಥರ ದಾರಿಲಿ ಹೋಗ್ತಾ ಇರುವಾಗ ನಮ್ಗಲ್ಲಿ ನೋಡಿ ಗಿಡದಲ್ಲಿ ಹಿಂಗೆ ಹಾವು ಕೂತಿತ್ತು. ಅದ್ರದ್ದು ನಾವು ಒಂದು ದೃಶ್ಯ ತೆಗೆದಿದ್ದೀವಿ. ನೋಡಿ ಇಲ್ಲಿ ನೋಡಿ ಮರದಲ್ಲಿ ಕೂತಿದೆ. ಗೊತ್ತಾಗಲ್ಲ, ಮರದ ಹತ್ರ ಎಲ್ಲ ಹೋಗೋಕ್ಕೋಸ್ಕರ ನೋಡ್ಬೇಕು. ಇದಕ್ಕೂ ಕಣ್ಣಿಗೆ ಕೂಗ್ತದೆ. ಇದು ಗೊತ್ತಾಗಲ್ಲ ಅದಕ್ಕೆ ಏನು ಅಂತ. ನೋಡಿ ಈ ಥರ ಇರ್ತದೆ. ಜಾಸ್ತಿ ಬೇಲಿ ಸೈಡ್ಗೆ ಮರ ಸೈಡ್ಗೆಲ್ಲ ಹೋಗ್ಬಾರ್ದು. ನೋಡಿಕೊಂಡು ಅಲ್ಲೆಲ್ಲ ತುಂಬ ಜನ ನಡೀತಾ ಇರ್ತಾರೆ. ಅಂದರೂ ತುಂಬ ಗೊತ್ತಾಗಲ್ಲ, ಮರದ ಕಲರ್ಲಿ ಇರೋದ್ರಿಂದ ಇದನ್ನ ನೀವು ಅಬ್ಸರ್ವೇಷನ್ ಮಾಡ್ಕೋಬೇಕಾಗ್ತದೆ. ನೋಡಿ ಮಾರ್ಕಿಂಗ್ ಸುತ್ಕೊಂಡಿರ್ತದೆ. ನಾವು ಹಂಗೆ ನಡ್ಕೊಂಡು ಹೋಗುವಾಗ ಮರದಲ್ಲಿ ಹಿಂಗೆ ಮಲಗಿತ್ತಿದ್ದು ಮರನ್ನ ನಿಮಗೆ ತೋರಿಸಿದ್ದೀನಿ. ಈ ಮರದಲ್ಲಿ ಎಷ್ಟು ಉದ್ದ ಇದೆ ನೋಡಿ. ಇಲ್ಲಿ ಉದ್ದದಾಗಿ ಮಲಗಿದೆ ರೋಡ್ ಸೈಡಲ್ಲೇ. ಇಲ್ಲೇ ನಾವು ಹಿಂಗೆ ನಡ್ಕೊಂಡು ಹೋಗ್ತಾ ಇರುವಾಗ ಕಾಣ್ದು. ಒಂದು ಸ್ವಲ್ಪ ಝೂಮ್ ಮಾಡಿದೆ ಕ್ಯಾಮ್ರಾನ. ಹಿಂಗೆ ನೋಡಿ ಎಲ್ಲ ಕಡೆ ಈ ಥರ ಮರದಲ್ಲಿ ಸುತ್ಕೊಂಡು ಹಿಂಗೆ ಮಲಗಿರ್ತದೆ. ಇದು ಮಲಗಿದ್ರಿಂದ ನಮಗೆ ಅದನ್ನ ಗೊತ್ತಾಗಲ್ಲ. ನೈಟಲ್ಲೂ ಅಷ್ಟೇ ಭಾಳ ಕೇರ್ಫುಲ್ಲಾಗಿ ಸೈಡಲ್ಲಿ ಮಧ್ಯದಲ್ಲೇ ಹೋಗ್ಬೇಕಾಗ್ತದೆ. ಮತ್ತು ನೈಟಲ್ಲಿ ಸುತ್ತೋದು ತುಂಬ ಜನ ಸುತ್ತಾರೆ. ಅದು ಟಾರ್ಚ್ ಇರೋದ್ರಿಂದ ಭಾಳ ಒಳ್ಳೇದಾಗ್ತದೆ. ಟಾರ್ಚ್ ಇಟ್ಕೊಂಡೇ ಹೋಗ್ಬೇಕಾಗ್ತದೆ. ಕೆಲವು ಕಡೆ ಎಲ್ಲ ಸ್ವಲ್ಪ ಕತ್ಲೆ ಇರ್ತದೆ. ಅಂದ್ರೆ ನಮ್ಮ ಜಾಗದಲ್ಲಿ ನಾವು ಹೋಗ್ಬೇಕಾಗ್ತದೆ. ಇಲ್ಲಿ ನೋಡಿ ಎಲ್ಲರೂ ನಡ್ಕೊಂಡು ಎಷ್ಟೊಂದು ಹೋಗೋರಾಗಲ್ಲ. ನಾವು ಬೆಳಗಿನ ಜಾವ ಹೋಗಿದ್ದು. 14 ಕಿಲೋಮೀಟ್ರ್ ನಡಿಬೇಕಾದ್ರೆ ಕಮ್ಮಿ ಅಂದರೆ 4 ಅವರ್ಗೆ ಎಲ್ಲರೂ ನಡೀತಾರೆ. ನಮ್ಮದು ಮಧ್ಯಾಹ್ನ ಆಗೋಯ್ತು, ಬೆಳಗ್ಗೆಯಿಂದ ಮಧ್ಯಾಹ್ನ ಆಗೋಯ್ತು. ನಾವು ನಾವು ಎಲ್ಲ ದೇವಸ್ಥಾನ ಹೋದೋ. ಇಲ್ಲಿ 8 ಲಿಂಗಗಳಿದೆ. 8 ಲಿಂಗವನ್ನು ದರ್ಶನ ಮಾಡಿಕೊಂಡು ಕೆಲವರು ಅಷ್ಟೇ ಸುತ್ತೋದು. ಕೆಲವು ಸರಿ ಲಿಂಗಗಳನ್ನ ಅವರು ಬಾಗಿಲು ಹಾಕಿದ್ರೆ ಹೊರಗಡೆ ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಉಂಡಿಗೆ ಕಾಣಿಕೆ ಹಾಕಿ ಹಂಗೆ ಹೋಗ್ತಾ ಇರ್ತಾರೆ. ಇಲ್ಲದವ್ರು ಏನು ಮಾಡ್ತಾರೆ, ಹೊರಗಡೆಯಿಂದ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರು ಎಲ್ಲ ತಿಂಗಳಲ್ಲೂ ಬಂದು ಸುತ್ತಾ ಇರ್ತಾರೆ. ಭಾಳ ಒಳ್ಳೇದಾಗ್ತದೆ. ಏನೇ ನೆನೆಸಿದ್ರು ಸರಿ, ಅದು ಭಗವಂತನಲ್ಲಿ ನೀವು ಬೇಡಿಕೆ ಇಟ್ಕೊಂಡು ಸುತ್ಕೊಂಡು ಹೋದ್ರೆ ಅದು ನೆರವೇರ್ತದೆ. ಅದಲ್ಲದೆ ಎಲ್ಲ ಭಗವಂತನ 8 ಲಿಂಗ ಇಲ್ಲಿ ದರ್ಶನ ಮಾಡ್ಬೋದು ನೀವು. ಎಲ್ಲೂ ಈ ಥರ ಇಲ್ಲ. ಆಮೇಲೆ ಗಿರಿ ಪ್ರದರ್ಶನ ಮಾಡುವಾಗ ಓಂ ನಮ ಶಿವಾಯ ಅಂತ ಮನಸ್ಸಲ್ಲಿ ಯಾವಾಗ ನೆನೆಸ್ಕೊಂಡು ಇದು ಮಾಡಬೇಕಾಗ್ತದೆ. ಹಾಗೆ ಎಲ್ಲ ಕಡೆ ನಾವು ಹಿಂಗೆ ನಡ್ಕೊಂಡು ಸುತ್ತಾಡ್ಕೊಂಡು ಬರ್ತಾ ಇದ್ದೀವಿ. ಬರುವಾಗ ಈ ಥರ ಎಲ್ಲ ಕಡೆನೂ ಪ್ರತಿಯೊಂದು ಜಾಗದಲ್ಲೂ ತುಂಬ ಜನ ಫ್ರೀ ಊಟ ಕೊಡ್ತಾಯಿದ್ದಾರೆ. ನೋಡಿ ಇಲ್ಲಿ ಫ್ರೀ ಊಟ ಕೊಡ್ತಾಯಿದ್ದಾರೆ. ಫ್ರೀ ಇಲ್ಲಿ ಯಾರು ಬೇಕಾದ್ರು ಫ್ರೀಯಾಗಿ ಏನು ಬೇಕು. ಯಾರು ನಮಗೂ ಕರುಗಳನ್ನ ನಾವು ತಿಂದ್ಬಿಟ್ಟಿದ್ದೋ ಬೇಡ ಅಂದೋ. ಇಲ್ಲಿ ನಮಗೂ ಬೇಕಾದ್ರೂ ಯಾರು ಬೇಕಾದ್ರೂ ಅವರು ಕೆಲವರೆಲ್ಲ ಅನ್ನದಾನ ಮಾಡ್ತಾ ಇರ್ತಾರೆ. ಈ ಸ್ವಾಮೀಜಿಗಳೇ ಕೊಡ್ತಾ ಇರ್ತಾರೆ. ಇಲ್ಲಿ ತುಂಬ ಸ್ವಾಮೀಜಿಗಳವರೆಲ್ಲ ಇರ್ತಾರೆ, ಅವರು ಕೊಡ್ತಾ ಇರ್ತಾರೆ. ಇಲ್ಲದಿರೋಗೆ ನೋಡಿ ಇಲ್ಲಿ ಎಲ್ಲರಿಗೂ ತಿಂದು ಅವ್ರವ್ರ ತಟ್ಟೆ ಅವ್ರವ್ರ ತೊಳೆದು ಮಡಗಿರ್ಬೇಕಲ್ಲಿ. ನೋಡಿ ಹಿಂಗೆ ಹೋಗ್ತಾ ಎಲ್ಲ ಕಡೆನೂ ನಿಮಗೆ ಪ್ರತಿ ಕಡೆನೂ ಶಿವಲಿಂಗ ದರ್ಶನ ಆಗ್ತದೆ. ಶಿವಲಿಂಗನ ದರ್ಶನ ಆಗೋದು ಪ್ರತಿಯೊಂದು ಜಾಗದಲ್ಲೂ ಈ ಥರ ನೋಡ್ಕೊಂಡು ನೀವು ಮುಂದೆ ಮುಂದುವರಿಬೋದು.
ಮುಂದುವರಿಯೋದ್ರಲ್ಲಿ ನೀವು ಎಲ್ಲ ದೇವ್ರನ್ನೂ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಇದು ಬಂದ್ಬಿಟ್ಟು ನೋಡಿ, ಇಲ್ಲಿ ಈ ಮರದಲ್ಲೆಲ್ಲ ನೋಡಿ ಮದುವೆ ಆಗದವರು ಈ ಮಾಂಗಲ್ಯ, ಇಲ್ಲಿ ತಮಿಳ್ನಾಡು ಕಡೆ ಎಲ್ಲ ಅರಿಶಿಣದ ದಾರ ತುಂಬ ಫೇಮಸ್. ಅದರಿಂದ ಅರಿಶಿಣದ ದಾರದಲ್ಲಿ ಕಟ್ಟಿರ್ತಾರೆ. ಕೆಲವರು ಮಕ್ಕಳಾಗಿಲ್ಲ ಅಂತ ತೊಟ್ಟಲು ಕಟ್ಟಿದ್ದಾರೆ. ಕೆಲವೆಲ್ಲ ಅರಿಶಿಣದ ಅರಿಶಿಣದ ಕೊಂಬನ್ನು ಕಟ್ತಾರೆ ನೋಡಿ. ಈ ಅರಿಶಿಣದ ಕೊಂಬನ್ನು ಕಟ್ಟೋದು ಏನು ಉದ್ದೇಶ ಅಂದರೆ ಅವ್ರಿಗೆ ಬೇಗ ಮದುವೆ ಆಗಲಿ, ಬೇಗ ಅವರ ಜೀವನ ಒಂದು ಇದಾಗಲಿ ಅಂತೇಳಿ ಅದನ್ನ ಅವ್ರು ನೆನೆಸ್ಕೊಂಡು ಸುತ್ತಾ ಇರ್ತಾರೆ. ಹಾಗೆ ನಾವು ಒಂದೊಂದು ಜಾಗದಲ್ಲೂ ಒಂದೊಂದು ನೋಡ್ತಾ ಸುತ್ತಾ ಇದ್ದೀವಿ. ನೋಡಿದಾಗ ನೋಡಿ, ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ದೇವಸ್ಥಾನ, ಭಾಳ ಶಕ್ತಿಯಾದ ದೇವಸ್ಥಾನ ನೋಡಿ. ಈಶ್ವರನದು ಇನ್ನೊಂದು ದೇವಸ್ಥಾನ. ಇಲ್ಲಿ 8 ಲಿಂಗ ಇದೆ. 8 ಲಿಂಗಕ್ಕೂ 8 ಹೆಸರಿನಲ್ಲಿ ಪ್ರತಿಯೊಂದು ಮೇನ್ ಅಗ್ನಿಲಿಂಗ. ಇಲ್ಲಿದು ಅಗ್ನಿಲಿಂಗ, ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ರೂಪ, ಈಶ್ವರನದ ಎಲ್ಲ ರೂಪದಲ್ಲಿ ಎಲ್ಲ ಲಿಂಗಗಳು ಇಲ್ಲಿ ನೀವು ದರ್ಶನ ಮಾಡ್ಬೋದು. ದರ್ಶನ ಮಾಡಿ ನೀವು ಭಗವಂತನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಏಕಾಗ್ರತೆಯಲ್ಲಿ ಹೋಗ್ಬೋದು. ಹಂಗೆ ನೋಡಿ, ಇಲ್ಲಿ ಹೋಗ್ತಾ ದಾರಿಯಲ್ಲಿ ನೋಡಿ ಈ ಥರ ತುಂಬ ವೆರೈಟಿ ಶಿಲೆಗಳನ್ನೆಲ್ಲ ಕೆತ್ತಿಟ್ಟಿದ್ದಾರೆ. ಮೊದಲೆಲ್ಲ ಮಹಾಬಲಿಪುರದಲ್ಲಿ ಈ ಥರ ಫೇಮಸ್ ಇತ್ತು. ನಿಮ್ಗೆ ಯಾವುದೇ ಶಿಲೆ, ಯಾವುದೇ ಋಷಿ ಮುನಿಗಳು ಈ ನೋಡಿ ಈ ಥರ ಯಾವುದೇ ನಾವು ಹೇಳಿದ್ರು ಅದನ್ನ ಯಾವ ರೀತಿ ಫೋಟೋ ತೋರಿಸಿದ್ರೆ ಆ ಥರ ಕೆತ್ಕೊಡ್ತಾರಂತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ. ಈಗ ನಾಗದೋಷ ರೋಡ್, ನಾಗದ ಕಲ್ಲು ಹಂಗೆ ಬರ್ತಾ ನೋಡಿ. ಇಲ್ಲೊಂದು ಒಳ್ಳೆ ದೊಡ್ಡ ನವಿಲಿದೆ. ಈ ನವಿಲನ್ನು ನಾವು ಹಿಂಗೆ ನಡ್ಕೊಂಬರ್ತಾ ಎಲ್ಲ ಪ್ರತಿಯೊಂದು ಕಾಣ್ತದೆ. ಈಗ ನವಿಲು ನೋಡಿ ಎಷ್ಟೊಂದು ದೊಡ್ಡದು ನವಿಲಿದೆ ಇಲ್ಲಿ. ನಾವು ಸುಮಾರು ನವಿಲಿದೆ. ನಾವು ಎಲ್ಲ ದೂರ ಇತ್ತು, ಇದೊಂದು ಹತ್ರ ಇದ್ದರಿಂದ ಇದನ್ನು ಸ್ವಲ್ಪ ಹಂಗೆ ಕೆಚಪ್ ಮಾಡಿದ್ದು. ಈ ನವಿಲನ್ನು ನೋಡಿಕೊಂಡು, ನವಿಲು ಅಲ್ಲಿ ಫುಲ್ 2 ಕಡೆನೂ ನವಿಲು ಬೇಕಾದಷ್ಟಿದೆ. ನವಿಲನ್ನ ನೋಡಿಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಇಲ್ಲಿ ಬಂದ್ಬಿಟ್ಟು ನೋಡಿ, ಅಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಈ ಓಂ ಶಾಂತಿ ಅವ್ರದ್ದು ಒಂದು ದೇವಸ್ಥಾನ, ಆಶ್ರಮದ ದೇವಸ್ಥಾನ ಇದೆ. ಅದಾದಮೇಲೆ ನೋಡಿ ಇಲ್ಲೊಂದು ಅಮ್ಮನವ್ರದ್ದು ದೇವಸ್ಥಾನ ಇದೆ. ಅಮ್ಮನವ್ರದ್ದು ಎಷ್ಟು ಅವತಾರ ಇದೆ ಅಷ್ಟು ಅವತಾರದಲ್ಲಿ ಇಲ್ಲಿ ಮುಟ್ಟಿದ್ದಾರೆ. ಹತ್ರ ಈಶ್ವರನ ಲಿಂಗ, ಎಷ್ಟು ಲಿಂಗ ಇದೆ ಅಷ್ಟು ಲಿಂಗನೂ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಲಿಂಗದಲ್ಲೂ ಇಲ್ಲಿ ನೋಡಿ ಭಾಳ ಶ್ರೇಷ್ಠವಾಗಿ ಎಷ್ಟೊಂದು ಚೆನ್ನಾಗಿ ನೀವು ನೋಡ್ಬೋದು. ಅಂದರೆ ಎಲ್ಲ ದೇವಸ್ಥಾನ ನಾವು ಇದೆಲ್ಲ ನೋಡಿ ಹೋಗಿದ್ದರಿಂದ ನಮಗೆ ಲೇಟ್ ಆಯಿತು ನೋಡಿ. ಗಣೇಶಂದು, ಅಯ್ಯಪ್ಪ ಸ್ವಾಮಿದು, ಈಶ್ವರನದು, ಪಾರ್ವತಿದು, ಹಿಂಗೆ ಪ್ರತಿ ದೇವ್ರದ್ದು ಇಲ್ಲಿ ನಾರಾಯಣಂದು, ಪ್ರತಿಯೊಂದು ವಿಷ್ಣು ಅವತಾರ, ಎಲ್ಲ ವಿಷ್ಣುದು ಎಷ್ಟು ಅವತಾರ ಇದೆ, ಈಶ್ವರ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಪ್ರತಿಯೊಂದು ಅವತಾರನೂ ಇಲ್ಲಿ ನಿಮಗೆ ನೋಡ್ಬೋದು. ಈ ಅವೆಲ್ಲ ನೋಡ್ಕೊಂಡು ನೋಡಿ, ಇಲ್ಲಿ ವಿಷ್ಣುದು ಪಾದ ಇದೆ. ವಿಷ್ಣುದು ಎಷ್ಟು ದೊಡ್ಡ ಮೂರ್ತಿನೇ ಮಾಡಿ ಇಟ್ಟಿದ್ದಾರೆ. ನಮ್ಮ ಎಲ್ಲ ದೇವ್ರನ್ನ ನೀವು ಇಲ್ಲಿ ನೋಡ್ಬೋದು. ಯಾವ ದೇವ್ರನ್ನ ನೀವು ನೋಡೋಕ್ಕಾಗಲ್ಲ ಅಂದಿಲ್ಲ, ಎಲ್ಲ ದೇವ್ರನ್ನೂ ಎಲ್ಲರದು ಆಶ್ರಮ ಇದೆ. ಹಾಗೆ ಪ್ರತಿಯೊಂದು ನೋಡಿ, ಇಲ್ಲಿ ಚಾಮುಂಡೇಶ್ವರಿದು ಒಂದು ದೊಡ್ಡ ದೇವಸ್ಥಾನ ಇದು. ಚಾಮುಂಡೇಶ್ವರಿದು ಮೇನ್ ಇದು ಚಾಮುಂಡೇಶ್ವರಿ ತಾಯಿನ ನೋಡಿಕೊಂಡು ಹಂಗೆ ಮುಂದಕ್ಕೆ ಎಲ್ಲ ದೇವರುಗಳನ್ನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋದರೆ ಲೇಟ್ ಆಗ್ತದೆ. ನಾವೆಲ್ಲ ನೋಡ್ಕೊಂಡು ಹೋಗಿಂದ ನಮಗೆ ಮಧ್ಯಾಹ್ನ ಆಗಿದ್ದು ನೋಡಿ. ಇಲ್ಲಿ ಅಮ್ಮನವ್ರದ್ದು, ಸುಬ್ರಹ್ಮಣ್ಯ ಸ್ವಾಮಿದು, ಈಶ್ವರನದು, ಗಣೇಶಂದು, ಪ್ರತಿಯೊಂದು ದೇವಸ್ಥಾನನೂ ಪ್ರತಿಯೊಂದು ದೇವರ ದರ್ಶನ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೂ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಆಗ್ತದೆ. ಎಲ್ಲರಿಗೂ ನಡೆಯೋಕ್ಕಾಗಲ್ಲ. ಕೆಲವರೆಲ್ಲ ಗಾಡಿನಲ್ಲಿ ಸುತ್ತಾರೆ. ಮಾತ್ರ ಗಾಡಿನಲ್ಲಿ ಸುತ್ತಿದ್ರು ಸರಿ, ನಡ್ಕೊಂಡು ಸುತ್ತಿದ್ರು ಸರಿ, ಚಪ್ಪಲಿ ಹಾಕ್ಬಾರ್ದು. ನೀವು ಅಲ್ಲಲ್ಲಿ ಎಳೆದ್ಬಿಟ್ಟು ಆ ದೇವಸ್ಥಾನದಲ್ಲಿ ಎಲ್ಲರಿಗೂ ನಡೆಯೋಕ್ಕಾಗಲ್ಲ. 14 ಕಿಲೋಮೀಟ್ರ್ ಅಂದರೆ ನಡೆಯೋದು ಭಾಳ ಕಷ್ಟ ಇದೆ. ನಮಗೆ ಕಾಲು ಸಿಕ್ಕಾಪಟ್ಟೆ ನೋವು ಶುರುವಾಗಿತ್ತು. ನಾವು ಹಂಗೆ ಎಲ್ಲ ದೇವಸ್ಥಾನ ಸುತ್ತಿ ಹೋಗ್ತಾ ಇದ್ದೋ. ಎಲ್ಲ ದೇವಸ್ಥಾನ ಸುತ್ತಿ ನೋಡೋದ್ರಿಂದ ಟೈಮ್ ಹಿಡೀತು ನಮಗೆ. ಅದಕ್ಕೆ ನಮಗೆ ಬೆಳಗ್ಗೆಯಿಂದ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಗಂಟ ನಾವು ಎಲ್ಲ ದೇವಸ್ಥಾನ ಸುತ್ತಿ ನೋಡಿದ್ದೀವಿ. ಎಲ್ಲ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ದೇವಸ್ಥಾನ ನೋಡಿಕೊಂಡು ಪ್ರತಿಯೊಂದು ಜಾಗದಲ್ಲೂ ಎಲ್ಲ ದೇವರನ್ನು ದರ್ಶನ ಮಾಡ್ಕೊಂಡು ಹೋಗಿದ್ದು ನಾವು. ಅದರಿಂದ ನಮ್ಗೆ ಮಧ್ಯಾಹ್ನ ಆಗಿದ್ದು. ಇಲ್ಲಾಂದರೆ ನಾವು 4-5 ಅವರ್ಗೆ ಹೋಗ್ಬಿಡ್ತಿದ್ದೋ. ನೋಡಿ, ಪ್ರತಿ ಜಾಗದಲ್ಲೂ ಪ್ರತಿಯೊಂದು ದೇವರನ್ನು ನೀವು ನೋಡ್ಬೋದು. ನೀವು ಇಂಥ ದೇವರು ಇಲ್ಲ ಅನ್ನೋಂಗಿಲ್ಲ. ಎಲ್ಲ ನಮ್ಮ ರಾಮ, ಲಕ್ಷ್ಮಣ, ಸೀತೆ ನೋಡಿ, ಇಲ್ಲಿ ಸೀತೆ ಮಾತಾ, ಅದು ಹಂಗೆ ಪ್ರತಿಯೊಬ್ಬ ನಮ್ಮ ಹಿಂದೂ ಇದರಲ್ಲಿ ಯಾವ ದೇವರಿದೆ ಅದೆಲ್ಲ ದೇವರನ್ನ ಈ ಬೆಟ್ಟ ಸುತ್ತಲೇ ನೀವು ನೋಡ್ಬೋದು. ಬರೀ ದೇವಸ್ಥಾನಗಳನ್ನೇ ಫುಲ್ಲು ಬೆಟ್ಟ ಸುತ್ತರಿಯೋ ಗಂಟ ನೀವು ಅಷ್ಟು ದೇವ್ರನ್ನ ನೋಡ್ಬೋದು ನೀವು.
ಇಂಥ ದೇವರು ನೋಡಿಲ್ಲ ಅನ್ನೋಂಗಿಲ್ಲ, ನೀವು ಎಲ್ಲ ದೇವ್ರನ್ನೂ ನೋಡ್ಬೋದು. ನೋಡಿಕೊಂಡು ಹಂಗೆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಇಲ್ಲಿ ನೋಡಿ ಮುಂದಕ್ಕೆ ಎಲ್ಲ ಜಾಗದಲ್ಲೂ ಈ ಥರ ಟೈಲ್ಸ್ ಇದಾಕಿದ್ದಾರೆ, ಕಲ್ಲು ಹಾಕಿದ್ದಾರೆ ನೋಡಿ. ಇಲ್ಲೊಂದು ದೇವಸ್ಥಾನ ಇದೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಇಲ್ಲಿ ಎಲ್ಲ ಲಿಂಗಗಳನ್ನ ನೋಡ್ಕೊಂಡು ಹೋಗ್ಬೋದು. ಈ ಲಿಂಗಗಳನ್ನ ಎಲ್ಲ ಲಿಂಗಗಳು, ಎಲ್ಲ ಅಮ್ಮನವ್ರ ದೇವಸ್ಥಾನ, ಪ್ರತಿ ದೇವಸ್ಥಾನವೂ ನೀವು ನೋಡ್ಕೊಂಡು ನೋಡಿ. ಸಾಯಿಬಾಬನ ದೇವಸ್ಥಾನ ಇದೆ, ಸಾಯಿಬಾಬನ ದೇವಸ್ಥಾನವೂ ಇದೆ. ಇಲ್ಲಿ ಎಲ್ಲ ಪ್ರತಿಯೊಂದನ್ನು ನೀವು ನೋಡ್ಕೊಂಡು ಹೋಗ್ಬೋದು. ಈ ಥರ ನೋಡಿ, ಇಲ್ಲಿ ರಮಣಾಶ್ರಮದವರು, ಈ ಮೂಕುಪೊಡಿ ಸ್ವಾಮಿ ಅಂತೇಳಿ ಹಸಿರು ಲುಂಗಿ ಹಾಕಿದವ್ರು ಅವರು. ಹಂಗೆ ಇಲ್ಲಿ ಎಲ್ಲ ನೀವು ಪ್ರತಿಯೊಂದನ್ನು ನೋಡ್ಕೊಂಡು ಹೋಗೋದ್ರಿಂದ ನಿಮಗೇನು ಒಂಥರ ಆಯಾಸ ಅನಿಸಲ್ಲ ನೋಡಿ. ನಾವೇ ಮಂಗಳಾರತಿ ಮಾಡ್ಬೋದು. ಮಂಗಳಾರತಿ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದು. ದೇವ್ರ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು. ಎಲ್ಲ ದೇವ್ರನ್ನ ಸಾಯಿಬಾಬಾದ ಎಷ್ಟು ಅವತಾರ ಇದೆ ಅವೆಲ್ಲ ಅವ್ರದ್ದೊಂದೊಂದು ಅವತಾರನೂ ಮಾಡಿಟ್ಟಿದ್ದಾರೆ. ಅದು ನೋಡಿಕೊಂಡು ಪ್ರತಿಯೊಂದು ನೋಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೋದು. ಹೋಗ್ತಾ ದೇವಸ್ಥಾನ ಇಲ್ಲಿ ಬಂದ್ಬಿಟ್ಟು ನಮ್ಮದು ಏನೇ ತೊಂದರೆ ಇದ್ದರೆ ಇಲ್ಲಿ ಒಂದು ತೆಂಗಿನಕಾಯಿ ಕೊಡ್ತಾರೆ, ಎಲ್ಲ ಧೂಪ ಥರ ಇಲ್ಲಿ ಉಡಿಸ್ಬೋದು ಅದನ್ನ. ಅದಲ್ಲದೆ ದೇವರು ದರ್ಶನ ಮಾಡಿಕೊಂಡು ಗಣೇಶ, ಸಾಯಿಬಾಬಾ ಮತ್ತು ಇಲ್ಲಿ ಪ್ರತಿಯೊಬ್ಬರು ನೀವು ಇಲ್ಲೂ ನೋಡ್ಬೋದು. ಮತ್ತು ನಿಮ್ಮ ಕೈಯಲ್ಲಾದ ಕಾಣಿಕೆ ಅವ್ರೇನು ಬಲವಂತ ಇಲ್ಲ, ಏನಾದರೂ ನಿಮ್ಮ ಕಾಣಿಕೆ ಏನು ಕೊಡಬೇಕು ಅಂತ ಇದ್ದರೆ ಕೊಡ್ಬೋದು. ಕೊಟ್ಬಿಟ್ಟು ನೀವು ಹಂಗೆ ಮುಂದಕ್ಕೆ ಹೋಗ್ಬೋದು. ಅದಲ್ಲದೆ ಇಲ್ಲಿ ಎಲ್ಲ ನೋಡಿ, ಇಲ್ಲಿ ಸೂರ್ಯನಾರಾಯಣ ಸ್ವಾಮಿ, ಇದು ಒಂದು ಈಶ್ವರನ ಲಿಂಗ, ಸೂರ್ಯಲಿಂಗ ಅಂತೇಳಿ. ಹಂಗೆ ಪ್ರತಿಯೊಂದು ಲಿಂಗನೂ ಇಲ್ಲಿ 8 ಲಿಂಗದಲ್ಲಿ 8 ಲಿಂಗನೂ ನೀವು ಇಲ್ಲಿ ಇದೇ ಹಳೇ ಕಾಲದಿಂದ. ಇದೆಲ್ಲ ನಮ್ಮ ಕೃಷ್ಣದೇವರಾಯನ ಕಾಲದಲ್ಲೇ, ಆ ಕಾಲದ ಇತಿಹಾಸ ಇದೆ ಇದಕ್ಕೆ. ಆ ಕಾಲದಲ್ಲಿಂದ ಈ ದೇವಸ್ಥಾನ ಎಲ್ಲ ಭಾಳ ಪ್ರಸಿದ್ಧವಾದ ದೇವಸ್ಥಾನಗಳಿದು. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ನೋಡಿ. ಇಲ್ಲಿ ಎಲ್ಲ ಈ ಥರ ಎಲ್ಲ ದೇವ್ರನ್ನೂ ಕೆತ್ತಿಟ್ಟಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜೊತೆ ಅವರ ಹೆಂಡತಿ ನೀನು ಹೇಳ್ಬೋದು ಸರಿ, ಮಮ್ಮಿ ಹೇಳ್ದಂಗೆ ಹೇಳ, ನೀನು ಸೇರಿ. ಸುಬ್ರಹ್ಮಣ್ಯ ಸ್ವಾಮಿ ಒಂದೇ ಶಿಲೆಯಲ್ಲಿದ್ದಾರೆ. ತುಂಬ ವಿಶೇಷವಾಗಿದೆ. ಓಕೆ, ವೆರಿ ಗುಡ್ ಬಾಯ್. ಜಾಗದಲ್ಲಿ ಒಂದೊಂದು ದೇವಸ್ಥಾನ ಹತ್ರ ಇಂಥ ದೇವಸ್ಥಾನ ಇದೆ, ಇಂಥ ಜಾಗದಲ್ಲಿ ಈ ದೇವರ ಹತ್ರ ಇದ್ದೀರಾ ಅಂತ ನಿಮ್ಗೆ ಈ ಮ್ಯಾಪಲ್ಲಿ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ. ಈ ಮ್ಯಾಪು ನಿಮಗೆ ಎಲ್ಲ ಕಡೆಯಿಂದನೂ ನಿಮಗೆ ಅನುಕೂಲ. ನೀವು ಎಲ್ಲಿದ್ದೀರಾ, ಯಾವ ದೇವರ ಹತ್ರ ಇದ್ದೀರಾ, ಯಾವ ಲಿಂಗ ದರ್ಶನ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ನೀವು ಇಲ್ಲಿಂದ ನೋಡ್ಬೋದು. ನೋಡಿಕೊಂಡು ಪ್ರತಿಯೊಂದನ್ನು ನೀವು ಬುಕ್ ಇದು ಹಿಡ್ಕೊ ಹಂಗೆ ಹಿಡ್ಕೊ, ಅದು ಮಾತ್ರ ಹಿಡ್ಕೊ ಸರ್. ಮಸಾಜ್ ಮಾಡ್ಕೊಂಡಾಗ ನಮಗೆ ಸ್ವಲ್ಪ ರಿಲೀಫ್ ಆಗ್ತದೆ ಅಂದರು. ಹಾಗೆ ಕೂತ್ಕೊಂಡು ನಾವೆಲ್ಲ ಮಸಾಜ್ ಮಾಡ್ತಿದ್ವಿ. ನಾವು ಬರೀ ಗ್ರೂಪ್ ಬಂದಿದ್ದೀವಿ ಮಸಾಜ್ ಮಾಡಿಕೊಂಡು. ನೆಕ್ಸ್ಟು ನೀವೆಲ್ಲರೂ ಮಸಾಜ್ ಮಾಡ್ಬೇಕಾದ್ರೆ ಈ ಅಂಗಡಿ ನಾನು ಬೋರ್ಡ್ನ ತೋರಿಸ್ತೀನಿ. ಇಷ್ಟು ಡಿಸ್ಟೆನ್ಸಲ್ಲಿ ಈ ಅಂಗಡಿ ಬರ್ತದೆ. ನೀವೆಲ್ಲ ಮಸಾಜ್ ಮಾಡಿಸಿ ಕಾಲು ಒಳ್ಳೆ ರಿಲೀಫ್ ಆಗ್ತದೆ. ಚೆನ್ನಾಗಿದೆ. ಮಸಾಜ್ ಸೆಂಟ್ರಿಗೆ ಬಂದು ಮಸಾಜ್ ಕಾಲೆಲ್ಲ ನೋವಾಗಿತ್ತು, ಮಸಾಜ್ ಮಾಡ್ಸೋಣ ಅಂತೇಳಿ ಇಲ್ಲಿ ಬಂದಿದ್ದೆ ನಾವು. ಮಸಾಜು ಬಂದ್ಬಿಟ್ಟು ಇಲ್ಲಿ ಭಾಳ ಕಮ್ಮಿ ರೇಟಲ್ಲಿ ಮಸಾಜ್ ಮಾಡ್ತಾರೆ. ಇಲ್ಲಿ ಕಾಲಿಗೆ ಭಾಳ ಒಂಥರ ಹಿತ ಆಗ್ತದೆ. ಕಾಲು ಸಿಕ್ಕಾಪಟ್ಟೆ ನೋವಿತ ಎಲ್ಲರಿಗೂ. ಸರಿ ಮಸಾಜ್ ಮಾಡ್ತಾರೆ. ಕಾಲೆಲ್ಲ ಫುಲ್ಲು ಹಿಂದ್ಗಡೆ ಮುಂದ್ಗಡೆ ಅಡಿಯಿಂದ ಎಲ್ಲ ಒಂಥರ ಫುಲ್ಲು ಮಸಾಜ್ ಆಗಿ ಸಖತ್ತಾಗಿ ಇತ್ತು. ನಡೆದಿದ್ದಕ್ಕೂ ಕಾಲು ನೋವಿಗೂ ಒಳ್ಳೆ ಇದಿತ್ತು. ಒಂದ್ಸತಿ ನೋಡ್ಬೇಕು, ಇಲ್ಲಿ ಬಂದು ನೀವು ಎಲ್ಲರೂ ಬರಲೇಬೇಕು. ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬಂದರೆ ಕಾಲಿಗೆ ಯಾವ ಥರ ಹಿತ ಅಂದರೆ ಮನಸ್ಸಿಗೆ ತಂಪು, ಕಾಲಿಗೆ ತಂಪು, ಆ ಥರ ಇದೆ. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಅದು ಹೇಳೋಕ್ಕಾಗಲ್ಲ. ನೀವು ಆ ಥರ ಮಸಾಜ್ ಮಾಡಿಸ್ಕೊಂಡ್ರೆ ಗೊತ್ತಾಗೋದು.
ಅಂಕಲ್ ಕೂಡ ತುಂಬಾ ಫ್ರೆಂಡ್ಲಿ. ಎಲ್ಲರೂ ಇಲ್ಲೇ ಬನ್ನಿ, ಡಿಸ್ಕೌಂಟ್ ಕೊಡ್ತಾರೆ. ಎಲ್ಲ ಇಲ್ಲೇ ಬನ್ನಿ. ಕಡೆ ಫೇರ್ ಕೊಡು. ಹೇಳಿ ಅಲ್ಲಿ ಸುಮ್ಮನೆ ಹೋಗಿ ಹೇಳಿ ಅಲ್ಲಿ ಎಷ್ಟು ನಿಮಿಷ ಇದೆ ಸರಿಯಾ ವಾರ ಮಾಡ್ಬಿಡ್ತೀನಿ. ಇವಾಗ ಕಾಲ ಬಂದು ಕಾಲ ಎರಡು ಕಡೆಯಿಂದ ಈ ಥರ ಒತ್ತಾ ಇದೆ. ಆಮೇಲೆ ಕಾಲ ಅಡಿನೂ ಒಂಥರ ಬಬಲ್ಸ್ ಥರ ಮಸಾಜ್ ಮಾಡ್ತಾ ಇದೆ. ಕಾಲು ನೋವು ಸರ್ ಒಂದು ಥಮ್ಸ್ ಮಾಡಿ. ಅಂದ್ರೆ ನೀವು ಬರ್ಲೇಬೇಕಿಲ್ಲಿ. ಒಂದ್ಸತಿ ಟ್ರೈ ಮಾಡಿದ್ರೆ ಆಹಾ ಸಕ್ಕತ್ತಾಗಿದೆ. ಕಾಲಿಗೆ ಒಳ್ಳೆ ರಿಲೀಫ್ ಇದೆ. ನಿಜವಾಗ್ಲೂ ಕಾಲು ಕಾಲು ನೋವಾದಾಗ ನಿಜವಾಗ್ಲೂ ಅದೊಂದು ತುಂಬ ಅಗತ್ಯವಾದದ್ದು. ಒಳ್ಳೆ ಜಾಗದಲ್ಲಿ ಒಳ್ಳೆ ಪ್ಲೇಸಲ್ಲಿ ಇಟ್ಟಿದ್ದಾರೆ. ನಮಗೂ ಭಾಳ ಸಂತೋಷ ಆಯಿತು. ನಾವೇನೋ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮಗೂ. ನೋಡಿದಾಗ ನಮ್ಗೆ ಭಾಳ ಖುಷಿ ಆಗ್ತಿದೆ. ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಬಾಮ ಇಲ್ಲಿ ಹೇಳಿ ಸರ್, ಹೇಳಿ ಏನು ಫೀಲ್ ಆಗ್ತದೆ ಹೇಳಿ. ತಿರುವಣ್ಣಾಮಲೆಗೆ ಬಂದ್ರೆ ಇಲ್ಲಿ ಕಾಲ್ಗೆ ತುಂಬಾ ಹಿತವಾದಂತ ಮೇಡಮ್ ಹೆಂಗಿದೆ ಫೀಲಿಂಗ್ ಹೇಳಿ ಇದ್ರ ಬಗ್ಗೆ. ಸೂಪರ್ ಆಗಿದೆ, ಹಾಂ ಚೆನ್ನಾಗಿದೆ. கொஞ்சம் பிடிச்சிக்கண்ணா அப்போ கரெக்டாக இருக்கும். ஃபுல்லாக கால் வர மாதிரி டிஸ்டன்ஸில் இல்லை இல்லை இப்படி இருக்கட்டும். அப்போ தான் டிவியில் ஃபுல்லாக வரும். டிவியில் ஃபுல்லாக வரணும்னா அப்படி தான் பிடிக்கும். 20 rupees sir. மேடம் ಹೇಳಿ ಏನು ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಹಾಂ சொல்லுங்கண்ணா. வணக்கம். நான் உங்கள் வாமனா எந்திர சாலை KV ரகுநாதன். 25 ஆண்டுகளாக ஜோதிடத்துறையில் மற்றும் எந்திரத்துறையில் சிறந்தவராக இருக்கிறேன். நாங்கள் கிரிவலப்பாதையில் 7வது கிலோமீட்டரில் அடியண்ணாமலை கிராமத்தில் அமைந்துள்ளோம். இங்கே பார்த்தீங்க அப்படின்னு கேட்டிங்கன்னா அஸ்ட்ராலஜி மட்டும் கிடையாது, எந்திரம் சம்மந்தப்பட்டது, அதே மாதிரி மசாஜ் சம்மந்தப்பட்ட எல்லா இதுவும் பண்ணுவோம். இங்கே இருக்கக்கூடிய மிஷின்ஸ் அத்தனையுமே வந்து ஹெவி டியூட்டியானது. இப்போ 7 கிலோமீட்டர் நீங்கள் நடந்து வரீங்க, உங்களுக்கு வந்து ஒன்று மசில்ஸில் வந்து பிரேக் இருக்கலாம், இல்லை அப்படின்னு கேட்டிங்கன்னா பிளட் சர்க்குலேஷனில் வந்து பிளாக் இருக்கலாம். இந்த ரெண்டையும் கிளியர் பண்ணுறதுக்காக 2 விதமான மிஷின்ஸ் வச்சு இப்போ ஆப்ரேட் பண்ணிக்கிட்டு இருக்கிறோம். இன்னும் வந்து ஃபுல் பாடி மசாஜோட மிஷின் வர வேண்டி இருக்குது. அது வந்ததுக்கப்புறம் இன்னும் வந்து இந்த கடையோட இது வந்து நல்லாயிருக்கும். ரெண்டாவது வந்து நீங்கள் நடந்து வர்றதுல வந்து எங்களுக்கு ஒன்றும் இது பிரச்சனை கிடையாது. உங்கள் பாடியில் வந்து இருக்கக்கூடிய இந்த பெயினை ரிலீவ் பண்ணணும். முதல்ல நீங்கள் மனப்பூர்வமாக இந்த கிரிவலத்தை நிறைவு செய்யணுங்கிறது தான் எங்களோட நோக்கம். ஏன்னா ஒவ்வொரு தடவையும் நீங்கள் கிரிவலம் வரும் பொழுதும் பார்த்தீங்கன்னா கிரிவலத்தில் வந்து ஓம் நம சிவாயங்கிற மந்திரம் தான் மெயினாக இருக்கணும். நம்ம பெயின் வந்து 2வதாக இருக்கணும். அந்த பெயினை ரிலீவ் பண்ணுறது தான் எங்களோட கடமையை தவிர இதை வந்து ஒரு காசுக்காகவோ ஒரு இதுக்காகவோ பண்ணலை. ஃபுல் வந்து நாங்கள் வந்து இதை வந்து ஒரு சர்வீஸாக பண்ணிக்கிட்டு இருக்கிறோம். எங்களுக்கு ஏற்படக்கூடிய இந்த கரண்ட்டு பில்லு அப்படிங்கிறத தான் நாங்கள் வந்து உங்களுக்கு வந்து சார்ஜாக வாங்கிக்கிட்டு இருக்கிறோம். எல்லாரும் நல்லா இருக்கணும், நாங்களும் நல்லா இருப்போம், நீங்களும் நல்லா இருப்போம். நம சிவாய. ಎರಡನೇದು ಬಂದ್ಬಿಟ್ಟು ಇದ್ರ ಒಳಗಡೆ ಇದೇನೇನಿದೆ ಫುಲ್ ಡೀಟೇಲ್ ಇದ್ರ ಒಳಗಡೆ ಇದೆ. ಮತ್ತು ಅದು ಅಂಗಡಿದು ನಂಬರು, ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ. ವಿಸಿಟಿಂಗ್ ಕಾರ್ಡಲ್ಲಿ ಇವ್ರದ್ದು ನಂಬರು ಮತ್ತು ಇವ್ರದ್ದು ಈ ಭಾಗದಲ್ಲಿರುವಂಥದ್ದು. ನಾನು ಶೇಕ್ ಆಗ್ತಾ ಇದ್ದೀನಿ, ಮಿಷಿನು ಈ ಥರ ವೈಬ್ರೇಟಲ್ಲಿ ನಿಂತಿರೋದಕ್ಕೆ. ಮತ್ತು ಇದರಲ್ಲಿ ಅವ್ರದ್ದು ನಿಮ್ಮದು ಫುಲ್ಲು ಅವ್ರದ್ದು ನಂಬರ್ ಇದೆ. ನೀವು ನಂಬರ್ನ ಸ್ಕ್ಯಾನ್ ಮಾಡಿ ನೀವು ಇದು ಮಾಡ್ಕೋಬೋದು. ಅವ್ರದ್ದು ಎಲ್ಲ ಡೀಟೇಲ್ ಇದರಲ್ಲಿ ಬರ್ತದೆ. ಥ್ಯಾಂಕ್ ಯು ಸರ್. ಸರ್ ಇದಂಗೆ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಸ್ವಲ್ಪ. ಇದು ನೀವು ಕಾಲ್ಗೆ ಹಾಕಿದ್ರೆ ಸ್ಪೈಡರ್ ಮ್ಯಾನ್ ಥರ ಇರ್ತೀರ. ನೀವು ಕಾಲಲ್ಲಿ ಹಾಕೋದು ಒಂದೇ, ನೀವು ಸ್ಪೈಡರ್ ಮ್ಯಾನ್ ಆಗೋದು ಒಂದೇ. ನೀವು ಎಗುರ್ತಾ ಇರ್ತೀರಾ ಕಾಲ್ಗೆ ಹಾಕಿದ್ರೆ. ಅಪ್ಪಡೆ ಕೀಳವರೆಗೆ ಬರಬೇಕು, ನೀವು ಮೇಲೆ ಆಡ್ತೀರಾ. ಇದು ಭದ್ರವಾಗಿ ನಿಂತ್ಕೋಬೇಕು. ನೀವು ನಿಂತ್ಕೊಂಡಿಲ್ಲ ಅಂದರೆ ನೀವು ಮೇಲೆ ಎಗುರ್ತಾ ಇರ್ತೀರಾ ಹಂಗೆ. ಗಣಮನೆ ஏவாம்மா ಮಾಡ್ತೀವಾ? ஒரு 2 நிமிஷம் போட்டு விடு. ಮೇಡಮ್ ಹೇಳಿ ಮೇಡಮ್, ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳಿ ಮೇಡಮ್ ಸ್ವಲ್ಪ. ಮೇಡಮ್ ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ಮದು. ಎಕ್ಸ್ಪೀರಿಯನ್ಸ್ ನನಗೆ ಖುಷಿ ಅನಿಸಿದ್ದು ಅದೇ ತುಂಬ. ಈ ಫುಲ್ ಬಾಡಿ ವೈಬ್ರೇಷನ್ ಆಗ್ತಾಯಿದೆ. ಅದು ಬರೀ ಕಾಲಿಗೆ ಫುಲ್ ಫೂಟ್ ಮಸಾಜ್ ಆಯಿತು, ಅದೇ ಇಷ್ಟ ಆಗಿದೆ.
ಹಂಗೆ ನಾವು ನಡೀತಾ ನೋಡಿ ಇಲ್ಲೆಲ್ಲ ಚಿತ್ರಗಳು, ಈ ಥರ ಇತಿಹಾಸ, ಈ ಬೆಟ್ಟದ ಇತಿಹಾಸಗಳು ಏನೇನು ನಡೀತು ಏನೇನು ಎಲ್ಲ ಬರೆದಿಟ್ಟಿದ್ದಾರೆ. ಈ ಬೆಟ್ಟದ ಬಗ್ಗೆ ಎಲ್ಲ ಫುಲ್ಲಾಗಿ ಡೀಟೇಲ್ ಆಗಿ ಬರೆದಿಟ್ಟಿದ್ದಾರೆ. ಈ ಬರೆದಿಟ್ಟು ಹಂಗೆ ನಾವು ಇಲ್ಲಿ ಅಲ್ಲಿಂದ ನಾವು ಈ ಮಸಾಜ್ ಎಲ್ಲ ಆದಮೇಲೆ ಅಲ್ಲಿಂದ ನೆಕ್ಸ್ಟ್ ಎಲ್ಲ ಲಿಂಗಗಳು ನೋಡ್ಕೊಂಡು ಹಂಗೆ ಸಿಟಿ ಹತ್ರ ಬಂದು ಎಲ್ಲ ಲಿಂಗದ ಹತ್ರ ನಿಮಗೆ ಬೋರ್ಡ್ ಇಟ್ಟಿದ್ದಾರೆ. ಆ ಬೋರ್ಡಲ್ಲಿ ನೋಡ್ಕೊಂಡು ನೀವು ಬಂದರೆ ಆಯಿತು. ನಿಮ್ಗೆ ಎಲ್ಲೂ ಮಿಸ್ ಆಗಲ್ಲ. ಇಂಥ ಒಂದೊಂದು ಬೋರ್ಡಲ್ಲಿ ಇಂಥ ಲಿಂಗ ದರ್ಶನ ಆಯಿತು, ಇಂಥ ಲಿಂಗದ ಹತ್ರ ಹೋಗ್ತಾ ಇದ್ದೀವಿ. ಹಂಗೆ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ಈಗ ದೇವಸ್ಥಾನ ಹತ್ರ ಬಂದು ದೇವಸ್ಥಾನಕ್ಕೆ ಮುಂದೆ ಬಂದಿದ್ದೀವಿ. ದೇವಸ್ಥಾನದ ರಾಜಗೋಪುರದ ಹತ್ರ ಬಂದಿದ್ದೀವಿ. ರಾಜಗೋಪುರದ ಹತ್ರ ಬಂದಾಗ ಇಲ್ಲಿ ನಮಗೆ ಇದು ರಾಜಗೋಪುರದ ಮುಂಗಡೆ ನಾವು ಬಂದಿದ್ದೀವಿ. ಈಗ ರಾಜಗೋಪುರ ಹತ್ರ ಬಂದು ಇನ್ನೇನು ನಾವು ಇಲ್ಲಿಗೆ ದೇವಸ್ಥಾನ ಒಂದು 14 ಕಿಲೋಮೀಟ್ರ್ ಇಲ್ಲಿಗೆ ಮುಗೀತು. ಇನ್ನು ಮೇನ್ ದೇವರ ದರ್ಶನ ಮಾಡಬೇಕು. ಇಲ್ಲಿ ಈ ಥರ ನಾಮಲ್ಲ ಹಾಕ್ತಾರೆ. ನಾಮಲ್ಲ ಹಾಕಿದ್ಮೇಲೆ ಭಗವಂತನ ನಾಮ ಇಲ್ಲೆಲ್ಲ ನಾಮ ಹಾಕೋರು ನಾಮ ಥರ ಸ್ಟಿಕ್ಕರ್ ಥರ ಈ ಥರ ಗಂಧ ಎಲ್ಲ ಹಚ್ತಾರೆ. ಅದೆಲ್ಲ ಹಚ್ಚಿದ ಮೇಲೆ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಇಲ್ಲಿಂದ ಇನ್ನೇನು ದೇವಸ್ಥಾನ ಒಳಗಡೆ, ಇದು ಮೇನ್ ಎಂಟ್ರೆನ್ಸು, ಇದು ರಾಜಗೋಪುರ ಅಂಥೇಳಿ ಈ ಗೋಪುರದ ಒಳಗಡೆ ಹೋಗ್ತಾರೆ. ಗೋಪುರದ ಒಳಗಡೆ ಹೋದ್ಮೇಲೆ ಗೋಪುರದಲ್ಲಿ ದೇವ್ರನ್ನ ನೋಡಿ ಇಲ್ಲಿಂದನೇ ಕೈ ಮುಗಿತಿದ್ದಾರೆ. ಅಗ್ನಿಲಿಂಗ ಭಾಳ ಶ್ರೇಷ್ಠವಾದ ಲಿಂಗ ಈಶ್ವರನದು. ಅಗ್ನಿಲಿಂಗನ ದರ್ಶನ ಮಾಡಲಿಕ್ಕೆ ಎಲ್ಲರೂ ಭಗವಂತನ ಮೇಲೆ ಎಲ್ಲರೂ ಎಲ್ಲ ಇದು ಭಾರ ಹಾಕಿ ಅವರವರ ಕೆಲಸದಲ್ಲಿ ಅವರು ಮುಂದುವರಿತಾರೆ. ನೋಡಿ ಎಲ್ಲ ಎಷ್ಟು ಭಗವಂತನ ಹೆಸರಿನಲ್ಲಿ ಎಷ್ಟೊಂದು ಜನ ಜೀವನ ಮಾಡ್ತಾರೆ. ಪ್ರಾಣಿ, ಪಕ್ಷಿ, ಹಾವು, ಇದು ನವಿಲು ಪ್ರತಿಯೊಂದು ನಿಮಗೆ ಇಲ್ಲಿ ಕಾಣಕ್ಕೆ ಸಿಗ್ತದೆ. ನೋಡಿ ಇಲ್ಲಿ ದೀಪ ಎಲ್ಲ ಹಚ್ಚಿ ಎಲ್ಲರೂ ಕರ್ಪೂರ ಹಚ್ತಾರೆ. ಅಲ್ಲಿ ಒಳಗಡೆ ಏನು ಕತ್ಸೋಂಗಿಲ್ಲ, ಅಲ್ಲಿ ಹೊರಗಡೆ ಕತ್ಸ್ಕೋಬೇಕು. ಗೋಪುರದ ಮುಂದ್ಗಡೆ ಭಾಳ ದೊಡ್ಡ ದೇವಸ್ಥಾನ. ನೀವು ಇವಾಗ ಇಲ್ಲಿ 14 ಕಿಲೋಮೀಟ್ರ್ ದೇವಸ್ಥಾನ ಒಳಗಡೆನೇ ನೀವು 1 ಕಿಲೋಮೀಟ್ರ್ ಅಷ್ಟು ಎಲ್ಲ ಸುತ್ತಾಡುವಾಗ 1 ಕಿಲೋಮೀಟ್ರ್ ನಡೆದಂಗೆ ಆಗ್ತದೆ. ಇಷ್ಟೊಂದು ದೊಡ್ಡ ದೇವಸ್ಥಾನ. ಎಲ್ಲರೂ ಸುಸ್ತಾಗಿದ್ದಾರೆ. ನಡೆದು 14 ಕಿಲೋಮೀಟ್ರ್ ಅಂದರೆ ಯಾರು 14 ಕಿಲೋಮೀಟ್ರ್ ನಡೆಯೋಕ್ಕೆ ಹೋಗಲ್ಲ. ಈಗಿನ ಕಾಲದಲ್ಲಿ ಎಲ್ಲರಿಗೂ ನಡೆಯೋದು ಭಾಳ ಕಮ್ಮಿ. ನಡೆಯೋದು ಅಂದರೆ ನೋಡಿ ಇಲ್ಲೆಲ್ಲ ಮಲಗಿಬಿಟ್ಟಿದ್ದಾರೆ, ಆಗಲ್ಲ ಅಂದ್ಬಿಟ್ಟು ಕೈ ಕಾಲೆಲ್ಲ ಬಿದ್ದೋಗಿರ್ತದೆ. ನಾವು ಅಂತೂ ನೋಡಿ ಹಿಂದ್ಗಡೆ ಕಾಣ್ತಾ ಇರೋದೇ ಬೆಟ್ಟ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿದು ಮೇನ್ ದೇವಸ್ಥಾನ. ಇದು ದೇವಸ್ಥಾನ ರಾಜಗೋಪುರ ಎದುರಲ್ಲೇ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿನ ಮೇನ್ ದರ್ಶನ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡಿ ಇಲ್ಲಿ ನೋಡಿ ಎಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಇನ್ನು ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡಿ ಅಲ್ಲಿ ನೆಕ್ಸ್ಟ್ ಗಣೇಶನ ದರ್ಶನ ಮಾಡಿ ಅಲ್ಲಿಂದ ಆ ಕಡೆ ಶಿವನ ದರ್ಶನ ಮಾಡಿ ಅಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು. ಇಲ್ಲಿ ನೋಡಿ ಇದು ಮೇನ್ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ. ಪಳನಿನಲ್ಲಿ ಮೇನ್ ದೇವಸ್ಥಾನ ಇದೆ, ಇಲ್ಲಿ ಅದ್ರದ್ದು ದೇವಸ್ಥಾನ ಇದೆ. ಈ ದೇವಸ್ಥಾನ ನೋಡಿಕೊಂಡು ನೋಡಿ ಇಲ್ಲಿ ನಾವು ಹೊರಗಡೆ ಬಂದು ಅಲ್ಲಿ ದೇವಸ್ಥಾನ ಒಳಗಡೆಲ್ಲ ಕ್ಯಾಮ್ರಾ ಅಲವ್ ಇಲ್ಲ ಅಂದರೂ ಹೊರಗಡೆಯಿಂದ ಎಷ್ಟಾಗ್ತದೆ ಅಷ್ಟು ತೆಗ್ದಿದ್ದೀನಿ ನಾನು. ಈ ದೇವಸ್ಥಾನ ಬಂದ್ಬಿಟ್ಟು ನೋಡಿ ಎಷ್ಟು ದೊಡ್ಡ ರಾಜಗೋಪುರ ಇದು. ಈ ಥರ 8 ಗೋಪುರಗಳಿದೆ. ಈ ಗೋಪುರಗಳನ್ನ ನೋಡ್ತಾ ಇದ್ದರೆ ನಮಗೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಹಂಗೆ ನಾವು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ. ಕಾಲೆಲ್ಲ ಅಂತೂ ನಮಗೆ ಮಸಾಜು ಮಾಡದಿದ್ದರೆ ಇನ್ನೂ ಕಷ್ಟ ಆಗಿರೋದು. ಮಸಾಜೆಲ್ಲ ಮಾಡಿದ್ದಕ್ಕೆ ತುಂಬ ಬೆಟ್ರ್ ಅನ್ನಿಸ್ತು. ಅಂದರೂ ನಮಗೆ ನಾವು ನಡೆದೆ ತುಂಬ ಜನ ಅಳ್ತಾ ಇರ್ತಾರೆ, ನಡೆಯೋಕ್ಕೆ ಆಗಲ್ಲ. ಆ ಥರ ಒಂದು ಕಷ್ಟ ಆಗ್ತದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ, ಅದಕ್ಕೆ ತುಂಬ ಜನ ಬಿಸಿಲಲ್ಲಿ ನಡೆಯಲ್ಲ, ಎಲ್ಲ ರಾತ್ರಿ ಹೊತ್ತು ನಡೆದು ಬಿಡ್ತಾರೆ. ಎಲ್ಲ ಸುಸ್ತಾಗಿದ್ದಾರೆ ನೋಡಿ, ಎಲ್ಲ ಸುಸ್ತಾಗಿದ್ದಾರೆ. ಎಲ್ಲ ನೋಡಿ ಮೊಕಲ್ ಹೆಂಗಾಗ್ಬಿಟ್ಟಿದೆ ಅಂತ. ನಾವೆಲ್ಲ ಒಟ್ಟಿಗೆ ಹೋದವರು ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ, ಕಾಲೆಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ. ಯಾರಿಗೂ ಆಯ್ತಾ ಇಲ್ಲ. ದೇವಸ್ಥಾನ ದರ್ಶನ ಮಾಡಬೇಕು, ದರ್ಶನ ಮಾಡಲಿಕ್ಕೆ ಒಳಗಡೆ ಹೋಗ್ಲಿಕ್ಕೇ ಆಗ್ತಾ ಇಲ್ಲ. ಆ ಪರಿಸ್ಥಿತಿನಲ್ಲಿ ಕಾಲು ನೋವು ಬಂದ್ಬಿಟ್ಟಿದೆ. ಕಾಲೆಲ್ಲ ಜಿಮ್ ಮಸಲ್ಸ್ ಎಲ್ಲ ಅಷ್ಟೊಂದು ಪೇಯ್ನು ಶುರುವಾಗ್ಬಿಟ್ಟಿದೆ. ಏನು ನಡೆಯುತ್ತಾ ಅದಕ್ಕೆ ಎಲ್ಲರೂ ತುಂಬ ಜನ ನೈಟ್ ನಡೀತಾರೆ. ನೈಟ್ ನಡೆಯೋದ್ರಿಂದ ತುಂಬ ಕೇರ್ಫುಲ್ಲಾಗಿ ನಡಿಬೇಕು. ಬೆಟ್ಟ ಸುತ್ತ ಅದು ಸಣ್ಣ ಕಾಡು, ಅಂದರೆ ದೊಡ್ಡ ಫಾರೆಸ್ಟ್ ಎಲ್ಲ, ತಿಕ್ ಫಾರೆಸ್ಟ್ ಎಲ್ಲ, ಅಂದರೂ ಒಂಥರ ಕಾಡು ಇರೋದ್ರಿಂದ ಈ ಥರ ಹಾವು ಅವೆಲ್ಲ ಇರ್ತದೆ. ಆಮೇಲೆ ನಾನು ತೋರಿಸಿದಲ್ಲ ಅದರಲ್ಲಿ ನಾಗರಾವು ಈ ಥರ ಇದೆಲ್ಲ. ನನಗಂತೂ ಕಾಲಂತೂ ಆಯ್ತಾನೇ ಇಲ್ಲ.
ಕಾಲೆಲ್ಲ ಫುಲ್ ಇದಾಗ್ಬಿಟ್ಟಿದೆ, ತಡಿಯೋಕ್ಕಾಗ್ತಾಯಿಲ್ಲ. ಸರಿ ಅವರೆಲ್ಲ ಕೂತ್ಕೊಂಡ್ರೆ ನಾನು ಸ್ವಲ್ಪ ಕೂತ್ಕೊಂಡೆ. ಆಮೇಲೆ ಇವ್ರ ಹತ್ರ ನಮ್ಮ ಫ್ರೆಂಡ್ ಮಗಳ ಹತ್ರ ಕ್ಯಾಮ್ರಾ ಕೊಟ್ಬಿಟ್ಟು ಹಾಗೆ ನಾನು ಕೂತ್ಕೊಂಡೆ. ಸುಬ್ರಹ್ಮಣ್ಯ ದೇವಸ್ಥಾನ ಮುಂದೆ ನಾನು ಕೂತ್ಕೊಂಡೆ, ಎಲ್ಲರೂ ಕೂತ್ಕೊಂಡಿದ್ದಾರೆ. ನಮ್ಮ ಫ್ರೆಂಡ್ ಮಗಳು ಅವಳು ವಿಡಿಯೋ ತೆಗಿತಿದ್ದಾಳೆ. ನನಗೆ ನಮಗೂ ಹಾಗೆ ಸುಸ್ತು ತಡಿಯೋಕ್ಕಾಗ್ತಾಯಿಲ್ಲ ಅಂತ ನಾವು ಕೂತ್ಕೊಂಡು ಎಲ್ಲರನ್ನೂ ನೋಡಿಕೊಂಡು ಎಲ್ಲರೂ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂಥೇಳಿ ಹಂಗೆ ನಾವು ದೇವ್ರನ್ನ ನೋಡ್ತಾ ದೇವ್ರ ಮುಂದೆನೇ ಕೂತಿದ್ದೋ ಎಲ್ಲರಿಗೂ. ನಾವು ಏನಾಗ್ತದೆ, ತುಂಬ ನಡೆಯೋದ ಕಾರಣದಿಂದ ಸಿಕ್ಕಾಪಟ್ಟೆ ಕಾಲು ನೋವು ಆಗ್ತದೆ. ಕಾಲು ನೋವು ಅಂದರೆ ಕಾಲೆಲ್ಲ ಒಂಥರ ಎಷ್ಟು ಇದಾಗ್ತದೆ. ಕೆಲವರೆಲ್ಲ ಬಂದ್ಬಿಟ್ಟು ಎಲ್ಲ ಬಂದು ಅಲ್ಲೆಲ್ಲೇ ಮಲ್ಕೊಂಬಿಟ್ಟಿದ್ದಾರೆ. ಇನ್ನು ದೇವಸ್ಥಾನ ದರ್ಶನ ಮಾಡಬೇಕು, ಹೋಗೋಣ ಅಂದರೆ ಯಾರಿಗೂ ನಡೀಲಿಕ್ಕೆ ಅಷ್ಟು ಒಂದು ಇದಿಲ್ಲ, ಶಕ್ತಿ ಇಲ್ಲ. ಅಲ್ಲಿಂದ ಎಲ್ಲ ಇನ್ನೂ ದರ್ಶನ ಮಾಡಬೇಕು. ದರ್ಶನ ಮಾಡಲಿಕ್ಕೆ ನಾವು ಮುಂದಕ್ಕೆ ಹೋಗ್ಬೇಕಾಗ್ತದೆ. ಎಲ್ಲರೂ ಗೋಪುರದ ಎಲ್ಲ ಫೋಟೋಸ್ ಎಲ್ಲ ನಾನು ತೆಗಿತಾ ಇದ್ದೆ. ಅಲ್ಲಿ ಇಲ್ಲಿ ಫೋಟೋಗಳು ಅವ್ರದ್ದೆಲ್ಲ ಫೋಟೋಗಳು ತೆಗಿತಾ ಇದ್ದೆ. ಇವರೆಲ್ಲ ಬಂದವರೆಲ್ಲ ನಿಂತು ಎಲ್ಲರೂ ನೋಡಿ ತುಂಬ ರಶ್ ಇದ್ರೆಲ್ಲ ಈ ಥರ ನೋಡಿ ಈ ಲೈನ್ಗಳನ್ನೆಲ್ಲ ಜೋಡಿಸ್ತಾರೆ. ಈಗ ಹತ್ರ ಮೇನ್ ಸೋಮವಾರ ದಿನ, ಹತ್ರ ಶುಕ್ರವಾರ ದಿನ, ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಥರ ಒಂದೊಂದು ಈ ಥರ ಶಿವರಾತ್ರಿಗೆಲ್ಲ ಭಾಳ ರಶ್ ಇರ್ತದೆ. ಗಂಟೆಗಟ್ಟಲೆ ಇಲ್ಲೇ ಕಾಯಬೇಕಾಗ್ತದೆ, ಆ ಥರ ರಶ್ ಇರ್ತದೆ. ಗಂಟೆಗಟ್ಟಲೆ ಕಾದರೂ ನೀವು ಒಳಗಡೆ ಹೋಗೋದು ಕಮ್ಮಿ ಅಂದರೆ 2 ಅವರ್ 3 ಅವರ್. ಆಮೇಲೆ ಸ್ಪೆಷಲ್ ದರ್ಶನ ಬಂದ್ಬಿಟ್ಟು 50 ರೂಪಾಯಿ ಇಲ್ಲಿ ಟಿಕೆಟು. ಸ್ಪೆಷಲ್ ದರ್ಶನದಲ್ಲೂ ಹೋಗ್ಬೋದು. ಸ್ಪೆಷಲ್ ಜನ ಕಮ್ಮಿ ಇದೆ. ನಾವೀಗ ಬಂದಿದ್ದು ಅಲ್ಲಿಗೆ ಕಮ್ಮಿ ಇದೆ, ಜನ ಕಮ್ಮಿ ಇರೋದ್ರಿಂದ ನಾವು ಸ್ಪೆಷಲ್ ದರ್ಶನಕ್ಕೇನು ಹೋಗಲಿಲ್ಲ. ನಾವು ಸಾದಾ ದರ್ಶನದಲ್ಲಿ ಹೋಗಿದ್ದು. ಹಿಂಗೆ ನೋಡಿ ದೇವಸ್ಥಾನ ಸುತ್ತ ನೋಡಿ ಬೆಟ್ಟ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬೆಟ್ಟ. ಇಲ್ಲಿ ನೋಡಿ ರಾಜಗೋಪುರದ ಮೇಲ್ಗಡೆ ಈ ಥರ ಪ್ರತಿಯೊಂದನ್ನು ನಿಮಗೆ ಇಲ್ಲಿ ಕಾಣಿಸ್ತದೆ. ಈ ದೇವಸ್ಥಾನದ ಪ್ರತಿಯೊಂದನ್ನು ನೋಡಿ. ಇಲ್ಲಿ ದೇವಸ್ಥಾನದ ಇದನ್ನು ಈ ಥರ ಸ್ಟ್ರೆಚಬಲ್ ಸಣ್ಣದಾಗಿ ಮ್ಯಾಪಲ್ಲಿ ಇದಲ್ಲಿ ಮಾಡಿಟ್ಟಿದ್ದಾರೆ. ಒಂದು ವೈಟ್ ಮೆಟಲಲ್ಲಿ ದೇವಸ್ಥಾನ ಯಾವ ಥರ ಇದೆ ನೋಡಿ. ಎಲ್ಲ ಕಡೆ 2 ಗೋಪುರ, ಅದ್ರ ಒಳಗಡೆ ದೇವಸ್ಥಾನ. ಈ ಥರ ಎಷ್ಟು ಗೋಪುರ ಇದೆ ನೋಡಿ. ಇಲ್ಲಿ ಎಲ್ಲ ಗೋಪುರ, ಈ ದೇವಸ್ಥಾನ ಯಾವ ಥರ ಇದೆ ಅಂತ ಇದನ್ನ ಮಾಡಿಟ್ಟಿದ್ದಾರೆ. ಒಂದು ಮಿನಿಯೇಚರ್ ಆಗಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ದೇವಸ್ಥಾನನ ನಿಮಗೆ ನಾವು ಈ ಥರ ನೋಡೋಕ್ಕೆ ಸಾಧ್ಯ ಇಲ್ಲ ಅಂದರೂ ನೋಡಿ. ದೇವಸ್ಥಾನದ ಕಲ್ಯಾಣಿ ಇದೆ ಇಲ್ಲಿ. ಕಲ್ಯಾಣಿ ಪಕ್ಕದಲ್ಲಿ ಇಲ್ಲಿ ಕಲ್ಯಾಣಿ ಇದೆಯಲ್ಲ, ಕಲ್ಯಾಣಿ ಪಕ್ಕದಲ್ಲಿ ಈ ಗಣೇಶನ ದೇವಸ್ಥಾನ ಇದೆ. ಇಲ್ಲಿ ಇದು 2ನೇ ಒಳಗಡೆ ಅಂದರೆ 2ನೇ ಗೋಪುರ. ಎಲ್ಲ ಕಡೆ ದೊಡ್ಡ ನಂದಿ ಇದೆ. ಒಳಗಡೆ ಹೋಗ್ತಾ ಒಂದೊಂದು ಹೊರಭಾಗದಲ್ಲೊಂದು ಒಳಭಾಗದಲ್ಲೊಂದು ಆ ಥರ 3 ನಂದಿ ಇದೆ. ಹೊರಗಡೆ ದೊಡ್ಡದಿದೆ, ಆಮೇಲೆ ಒಳಗಡೆ ಸಣ್ಣದಾಗ್ತದೆ ನೋಡಿ. ಇದು ದರ್ಶನಕ್ಕೆ ಹೋಗುವಂಥ ಲೈನ್ ಇದು. ಇಲ್ಲಿ ದರ್ಶನಕ್ಕೆ ಹೋದರೆ ನೋಡಿ, ಇಲ್ಲಿ ಮಂಟಪ ಎಲ್ಲ ಆವಾಗ ಇದೆಲ್ಲ ಮಂಟಪ ಇದೆಲ್ಲ ಆವಾಗಿನ ಕಾಲದಿಂದ ತುಂಬ ಹಳೆಯ ಕಾಲದ ಮಂಟಪ ಇದೆಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದರ ಇತಿಹಾಸ ಎಲ್ಲ ನೀವು ತಿಳಿಬೇಕಂದ್ರೆ ವಿಕಿಪೀಡಿಯಾದಲ್ಲಿ ಬಂದ್ಬಿಟ್ಟು ನೀವು ಅದ್ರ ಬಗ್ಗೆ ಹಿಸ್ಟ್ರಿನ ಓದ್ಬೋದು. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾನೇನೋ ತಪ್ಪು ಹೇಳ್ಬಿಟ್ರೆ ನಮ್ಮ ಹತ್ರ ನಾನೇನೋ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ನಾನು ತಪ್ಪಾಗಿ ಏನಾದರೂ ನನ್ನಷ್ಟು ಅಂತ ನನ್ನ ಅರ್ಥ ವಿವರಣೆ ಕೊಟ್ಟಿಲ್ಲ ಅಂದರೆ ನೀವು ವಿಕಿಪೀಡಿಯಾದಲ್ಲಿ ಓದ್ಬೋದು ನೋಡಿ. ಒಳಗಡೆ 2ನೇ ನಂದಿ, ಇನ್ನು ಮುಂದೆ ಹೋದರೆ ಇನ್ನೊಂದು ನಂದಿ ಇದೆ. 3 ನಂದಿ ಕಾಣ್ತದೆ. ಹಂಗೆ ನೋಡಿ ಇಲ್ಲಿಂದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಮಾಮೂಲಿ ದರ್ಶನಕ್ಕೆ ಹೋಗಿದ್ದೆ, ಸ್ಪೆಷಲ್ ದರ್ಶನ ಏನೂ ಇಲ್ಲ. ಇಲ್ಲೆಲ್ಲ ವೀಡಿಯೋ ಲೆಂತ್ ಆಗ್ತದೆ ಅಂತೆಲ್ಲ ಓಡಿಸಿದ್ದೀನಿ. ಸುಮಾರು ಅಂದರೂ ಅರ್ಧ ಗಂಟೆ ವೀಡಿಯೋ ಆಗಿದೆ ನೋಡಿ. ಇಲ್ಲಿಂದ ಮುಂದಕ್ಕೆ ನೋಡಿ, ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಫೋಟೋ ಅಲೋ ಇಲ್ಲ ಅಂತ ಹಾಕಿದ್ದಾರೆ. ಅದಕ್ಕೆ ಇಲ್ಲಿಂದ ಮೊಬೈಲೆಲ್ಲ ಕ್ಯಾಮ್ರಾನೆಲ್ಲ ಇಲ್ಲಿಂದ ಮುಂದಕ್ಕೆ ಹೋಗಬಾರ್ದು ಅಂತೇಳಿ ಅವರು ಸ್ಪೆಷಲಾಗಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ನಾವೇನು ಮಾಡ್ದೋ, ಇಲ್ಲಿಂದ ನಾನು ಮೊಬೈಲ್ ಅಲೋ ಇಲ್ಲದ ಕಾರಣ ಇಲ್ಲಿಂದ ಆಫ್ ಮಾಡಿದ್ದೀನಿ. ಆಮೇಲೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ. ಈಗ
ದರ್ಶನ ಮಾಡಿದ್ದು. ಒಳಗಡೆ ದೇವ್ರದ್ದು ವೀಡಿಯೋ ತೆಗಿಯೋಂಗಿಲ್ಲ. ಅಲ್ಲಿಂದ ಹೊರಗಡೆ ಬಂದಿದ್ದೀನಿ. ಹೊರಗಡೆ ಬಂದ ಮೇಲೆ ಇಲ್ಲಿ ಭಗವಂತನ ನೋಡಿ, ಇಲ್ಲಿ ನಮ್ಮ ಫ್ರೆಂಡ್ ಮಗಳು, ಅವಳಿಗೆ ನೋಡಿ ಇಲ್ಲಿ ಬೊಟ್ಟೆಲ್ಲ ಎಲ್ಲರೂ ಹಾಕಿರ್ತಾರಲ್ಲ, ಅವಳಿಗೆ ಬೊಟ್ಟಕ್ಕೆ ಅಂತ ಹೇಳಿದಕ್ಕೆ ಅವಳು ಅದನ್ನೆಲ್ಲ ಎತ್ತಿ ಎತ್ತಿ ಇಕ್ತಾ ಇದ್ದಾಳೆ. ಅವಳಿಗೂ ಒಂಥರ ಖುಷಿ ನೋಡಿ. ಎಲ್ಲರೂ ದೇವ್ರ ದರ್ಶನ ಆದ ತಕ್ಷಣ ಎಲ್ಲ ಕೂತ್ಕೊಂಡ್ಬಿಟ್ರು. ಅಷ್ಟು ಕಾಲು ಇದಾಗಿದೆ, ಪ್ರತಿಯೊಬ್ಬರಿಗೂ ನಡೆಯೋಕ್ಕಾಗ್ತಾ ಇಲ್ಲ. ಎಲ್ಲರೂ ಆ ಭಗವಂತನಿಗೆ, ನಾವು ಈಗ ಶಬರಿಮಲೆಗೆಲ್ಲ ಹೋದರೆ ಹೆಂಗೆ 41 ಕಿಲೋಮೀಟ್ರ್ ನಡೀತೀವಿ, ಆ ಥರ ಇಲ್ಲಿ ನಾವು 14 ಕಿಲೋಮೀಟ್ರ್ ನಡೀತೇವೆ ಅಂತ ಹೇಳಿದ್ರೆ ಅದ್ರ ಇದು ಲೆವೆಲಾಗಿ ನಡೀತವೆ. ಅದು ಕಾಡಲ್ಲಿ ನಡೀತಾರೆ. ನಾನು ನಡೆದಿದ್ದೀನಿ. ಆದರೆ ಇಲ್ಲಿ ಋಷಿ ಮುನಿಗಳೆಲ್ಲ ಅಲ್ಲಿ ರೂಪದಲ್ಲಿ ಬರೋದು. ಅಲ್ಲಿ ರೂಪದಲ್ಲಿ ಬಂದಾಗ ಅಮ್ಮ ಹೇಳ್ತಿದ್ದಾರೆ ನೋಡಿ, ಇಲ್ಲಿ ಅಲ್ಲಿ ರೂಪದಲ್ಲಿ ಬಂದಿದ್ದಾರೆ ಋಷಿ ಮುನಿಗಳೆಲ್ಲ ಅಂತ. ಬಿಲ್ಪತ್ರ ಮರ, ಆಲದ ಮರ ಎರಡು ಒಟ್ಟೊಟ್ಟಿಗೆ. ராக்கி செட்டு, மாரோட செட்டு, பள்ளி இருக்குல்ல லிசர்டு, அதெல்லாம் சுத்தரும். అక్కడ చూసావు. ನೋಡಿ ಇವರೆಲ್ಲ ಏನು ನೋಡ್ತಿದ್ದಾರೆ ಅಂದರೆ, ಈ ಮರದಲ್ಲಿ ಬಂದ್ಬಿಟ್ಟು ಇದು ಬಿಲ್ಪತ್ರೆ ಮರ. ಇದು ನಾಗರದ ಹಾವಿಂದು ಎಡೆ ತೆಗ್ದಂಗಿದೆ. ಇಲ್ಲಿ ನೋಡಿ ಪಲ್ಲಿ ಇದೆಯಲ್ಲ, ಪಲ್ಲಿ ಈ ಥರ ಪಲ್ಲಿ ಇದೆ ಅದ್ರ ಮೇಲೆ. ಆ ಪಲ್ಲಿನ ಎಲ್ಲರೂ ನೋಡ್ತಾ ಇದ್ದಾರೆ. ಇದು ಋಷಿ ಮುನಿಗಳು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಅಲ್ಲಿ ರೂಪದಲ್ಲಿ ಬರೋದು. ಋಷಿ ಮುನಿಗಳನ್ನ ಅದು ದರ್ಶನ ಭಾಳ ಕಮ್ಮಿ, ರೇರ್ ಆಗಿ ತುಂಬ ಜನಕ್ಕೆ ಸಿಕ್ಕೋದು. ಎಲ್ಲರೂ ನೋಡಿ ಕೈ ಮುಗಿತಾ ಇದ್ದಾರೆ. ತುಂಬ ನೋಡಿ ಇದು ನೋಡಿ ಈ ಥರ ಲಿಜರ್ಡ್ ಅಂತ ಹೇಳ್ತಾರೆ, ಈ ಥರ ಪಲ್ಲಿಗಳಿದೆ ಆ ಮರದಲ್ಲಿ. ಈ ಬಿಲ್ಪತ್ರೆ ಮರ, ಆಲದ ಮರ ಎರಡು ಒಟ್ಟಿಗಿದೆ. ಅದಕ್ಕೆ ನನಗೆ ಅಜ್ಜಿ ಮೊದಲೇ ಹೇಳಿದ್ದು ನೋಡಿ, ಈ ಥರ ಋಷಿ ಮುನಿಗಳೆಲ್ಲ ಬಂದಿದ್ದಾರೆ. ಋಷಿ ಮುನಿಗಳು ಬರೋದೇ ಅಲ್ಲಿ ರೂಪದಲ್ಲಿ. ಋಷಿಲಿಂಗ ದರ್ಶನ ಮಾಡಿದ ತಕ್ಷಣ ಹೊರಗಡೆ ಲೆಫ್ಟ್ ಸೈಡ್ಗೆ ನಾವು ಹೊರಗಡೆ ಬರ್ತೀವಿ. ಹೊರಗಡೆ ಬಂದರೆ ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ. ಅಮ್ಮನವ್ರನ್ನ ದರ್ಶನ ಮಾಡಿ, ಅಗ್ನಿಲಿಂಗನ ದರ್ಶನ ಮಾಡಿ ನಾವು ದೇವಸ್ಥಾನ ಸುತ್ತಾಕೊಂಡು ಹೊರಗಡೆ ಬರುವಾಗ ಅಲ್ಲೇ ಪಕ್ಕದಲ್ಲಿ ಅಮ್ಮನವ್ರ ಲಿಂಗ ಇದೆ. ಆ ಲಿಂಗ ದರ್ಶನ ಮಾಡಿ ಬರಬೇಕು. ಇಲ್ಲಿ ನೋಡಿ ಗೋಪುರಗಳಿಗೆಲ್ಲ ಪಕ್ಷಿಗಳು ಹಿಂಗೆ ಸುತ್ತಾ ಇದೆ. ಮತ್ತು ಇಲ್ಲಿ ಬಿಲ್ಪತ್ರ ಮರ ಇದೆ. ಇಲ್ಲಿ ಋಷಿ ಮುನಿಗಳೆಲ್ಲ ಬಂದು ಅಲ್ಲಿ ರೂಪದಲ್ಲಿ ಬರೋದು, ಅದನ್ನೆಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ. ನೋಡಿ ಇಲ್ಲಿ ಪಕ್ಷಿಗಳು ದೇವಸ್ಥಾನಕ್ಕೆ ಹಿಂಗೆ ಸುತ್ತಾ ಇರ್ತದೆ. ಮತ್ತು ಇನ್ನು ಬೆಟ್ಟ ಕಾಣ್ತಾ ಇದೆಯಲ್ಲ, ಈ ಬೆಟ್ಟಕ್ಕೆ ಸುತ್ತಿ ಎಲ್ಲರೂ ಬಂದು ಇಲ್ಲಿ ಬಂದು ಎಲ್ಲರಿಗೂ ಎಲ್ಲ ದರ್ಶನ ಮಾಡಿದವರೆಲ್ಲ ಹೊರಗಡೆ ಬಂದಿರ್ತಾರೆ. ಇಲ್ಲಿ ಹೊರಗಡೆ ಬಂದಮೇಲೆ ಇಲ್ಲಿ ಒಳಗಡೆ ಸಣ್ಣ ನಂದಿ ಇರ್ತಿಲ್ಲ, ಹೊರಗಡೆ ದೊಡ್ಡ ನಂದೀಶ್ವರ ಇರ್ತಾನೆ. ನಂದೀಶ್ವರನ ದರ್ಶನ ಮಾಡಿಕೊಂಡು ಹೊರಗಡೆ ಎಲ್ಲರೂ ಕೂತಿದ್ದಾರೆ. ಇಲ್ಲಿ ಎಲ್ಲರೂ ನಂದಿ ದರ್ಶನ ಮಾಡ್ತಾ ಇದ್ದಾರೆ. ನಂದಿ ದರ್ಶನ ಮಾಡಿಕೊಂಡು ಇಲ್ಲಿ ಹೊರಗಡೆ ಎಲ್ಲರೂ ಮೇಲೆ ಬೆಟ್ಟದ ಮೇಲೆ ನೋಡಿ ಬೆಟ್ಟಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಬೆಟ್ಟದ ಮೇಲೆ ಬೆಟ್ಟಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಂದೀಶ್ವರನ ನಮಸ್ಕಾರ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು. ಅಲ್ಲಿ ಅಮ್ಮನವ್ರ ದರ್ಶನ ಮಾಡ್ತಾ ಇದ್ದಾರೆ. ಗಣೇಶನ ದೇವಸ್ಥಾನ ಮತ್ತು ಮುರುಗನ್ ದೇವಸ್ಥಾನ ಮತ್ತು ನಮ್ಮ ತಿರುವಣ್ಣಾಮಲೆ ರಮಣಾಶ್ರಮದ ಸ್ವಾಮಿಗೆ ಇಲ್ಲೇ ಮೋಕ್ಷ ಸಿಕ್ಕಿದ್ದು, ಅದು ಎಲ್ಲ ಇಲ್ಲಿ ಒಳಗಡೆನೇ ಇದೆ. ಇಲ್ಲೆಲ್ಲ ಕೆಲವು ಕಡೆ ಕ್ಯಾಮರಾ ಅಲೋವಿಲ್ಲ, ಅದಕ್ಕೆ ನಾನು ಕ್ಯಾಮ್ರಾ ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಎಲ್ಲ ನೀವು ಇಲ್ಲೇ ನೋಡ್ಬೋದು. ನೋಡಿ ಇಲ್ಲಿ ದೇವಸ್ಥಾನ ಒಳಗಡೆ ತುಂಬ ಚೆನ್ನಾಗಿ ಬಂದು ಎಲ್ಲರೂ ದರ್ಶನ ಮಾಡಿ ಭಗವಂತನ ದರ್ಶನಕ್ಕೆ ಎಲ್ಲರೂ ಇದಾಗಬೇಕು ಅಂತೇಳಿ ಎಲ್ಲ ನನಗೂ ನಿಮಗೂ ನೋಡಿದವ್ರಿಗೂ ಎಲ್ಲ ದೇವ್ರದ ಅನುಗ್ರಹ ಆಶೀರ್ವಾದ ಸಿಕ್ಕಲಿ ಅಂತೇಳಿ ಬೇಡ್ಕೊತಾ ಇದ್ದೀನಿ. ಮತ್ತು ನೋಡಿ ಇಲ್ಲಿ ಪ್ರಸಾದ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, 10 ರೂಪಾಯಿಂದ 10, 20, 30, 40, 50 ಹಂಗೆ ಯಾವ ರೀತಿನಲ್ಲೂ ಎಲ್ಲ ರೀತಿ ಪ್ರಸಾದ ಇದೆ. ಪ್ರಸಾದ ಎಲ್ಲರೂ ತಗೋತಾರೆ. ಇಲ್ಲೆಲ್ಲ ಸುಸ್ತಾಗಿ ಬಂದಿರೋ ಎಲ್ಲರೂ ಪ್ರಸಾದ ಪುಳಿಯೋಗರೆ ಇರ್ತದೆ, ಒಂದೊಂದು ಟೈಮಲ್ಲಿ ಒಂದೊಂದು ಇರ್ತದೆ, ಕಜಾಯ ಇರ್ತದೆ, ಪ್ರತಿಯೊಂದು ಇರ್ತದೆ. ಮನೆಗೆ ತಗೊಂಡು ಹೋಗೋದಲ್ಲ, ದೇವಸ್ಥಾನ ಎಲ್ಲ ಮುಗಿಸಿ ಹೊರಗಡೆ ಬರುವಾಗ ಅಲ್ಲೇ ಇದೆ. ಅಲ್ಲಿ ಕುಡಿಯೋಕ್ಕೆ ನೀರು, ಕೈ ತೊಳೆಯೋಕ್ಕೆ ನೀರೆಲ್ಲ ಇದೆ. ಲೆಫ್ಟ್ ಸೈಡಲ್ಲಿ ಎಲ್ಲ ಇದೆ. ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋರನ್ನ ಮರಿಬೇಡಿ. ಬೇರೆಯವ್ರಿಗೂ ಈ ಚಾನಲ್ನ ಶೇರ್ ಮಾಡಿ. ಮತ್ತು ನಿಮಗೂ ಒಳ್ಳೆಯದಾಗಲಿ, ನೋಡೋರ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿ. ನೋಡಿ ಎಲ್ಲ ಪ್ರಸಾದ ತಗೊಂಬಂದು ಎಲ್ಲ ತುಂಬ ಜನ ಕೂತ್ಕೊಂಡು ತಿಂತಾ ಇದ್ದಾರೆ. ತುಂಬ ಜನ ಇಲ್ಲಿ ನೋಡಿ ಎಲ್ಲರೂ ತಗೊಂಡು ಬರ್ತಾ ಇದ್ದಾರೆ, ತಗೊಂಡು ಹೋಗೋರು ಇದ್ದಾರೆ. ಎಲ್ಲರೂ ದೇವರ ಹತ್ರ
ನಾವೆಲ್ಲ ದೇವ್ರ ಮುಂದೆ ದೇವಸ್ಥಾನ ಮುಂದೆ ಕೂತಂಗೂ ಆಯಿತು, ದೇವರು ಪ್ರಸಾದ ತಿಂದಂಗೂ ಆಯಿತು ಅಂತೇಳಿ ಎಲ್ಲರೂ ದೇವ್ರ ಹತ್ರ ಕೂತಿದ್ದಾರೆ. ಎಲ್ಲ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಕೂತಿದ್ದೀವಿ. ದೇವಸ್ಥಾನ ಕಾಂಪೌಂಡ್ ಒಳಗಡೆ ಕೂತು ಎಲ್ಲ ದೇವಸ್ಥಾನದೆಲ್ಲ ಎಲ್ಲ ಮುಗೀತು. ಹಂಗೆ ನಾವು ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬಂದು ಇನ್ನೇನು ನಾವು ಬೆಳಿಗ್ಗೆ ಬಂದಿದ್ದು, ಬೆಳಿಗ್ಗೆ 4:45 ಬಂದು ಇಲ್ಲಿ ಬಂದು ಇಲ್ಲೇ ಸ್ನಾನ ಮಾಡೋಕ್ಕೆಲ್ಲ ಇಲ್ಲೇ ಸಿಗ್ತದೆ ನಿಮಗೆ. ನಮ್ಮ ಕಾರು ನಿಲ್ಸಿದ್ದು ಮುಂದ್ಗಡೆನೇ ಇಲ್ಲಿ ಸ್ನಾನದ ಮನೆ ಇಲ್ಲದೆ. ನಾವೇನು ರೂಮ್ ಮಾಡಿಲ್ಲ. ನೈಟ್ ಹೊರಟು ಬೆಳಿಗ್ಗೆ ಬೆಂಗಳೂರಿಂದ ನೈಟ್ ಹೊರಟು ಬೆಳಿಗ್ಗೆ ಅಲ್ಲಿ ತಲುಪಿದೋ. ನಾವು ಅದಕ್ಕೆ ಕರೆಕ್ಟಾಗಿ ಬಿಟ್ಟಿದ್ದು. ಬೆಳಿಗ್ಗೆ ತಲುಪಿ ನಡೀಲಿಕ್ಕೆ ಸರಿಯಾಗುವಂಥದ್ದು. ಏನು ನಮ್ಮ ಕಾರು ಇಲ್ಲಿ ನಿಂತಿದೆ. ಕಾರ್ ಹತ್ರ ನಿಂತ್ಕೊಂಡು ನಾವೆಲ್ಲ ಸೇರಿಕೊಂಡು ಬೆಂಗಳೂರಿಗೆ ಇಲ್ಲೇ ಕಾರದ ನಿಲ್ಸಿದ ಎದುರುಗಡೆನೇ ಬಾತ್ರೂಮ್ ಎಲ್ಲ ಇದೆ. ಸ್ನಾನ ಮಾಡಲಿಕ್ಕೆ, ಆಮೇಲೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆಲ್ಲ ಒಂದು ಜೊತೆ ಬಟ್ಟೆ ತೊಗೊಂಡು ಹೋದ್ರೆ ಸಾಕು. ನೀವು ಕಾರಲ್ಲಿ ಹೋದರೆ, ಇಲ್ಲ ಬಸ್ಸಲ್ಲಿ ಹೋದರೆ ನೀವು ಬಸ್ಸು ಟ್ರೈನು ಎಲ್ಲ ಇದೆ ತಿರುವಣ್ಣಾಮಲೆಗೆ. ನೀವು ಯಾವುದ್ರಲ್ಲಿ ಬೇಕಾದ್ರೂ ಹೋಗ್ಬೋದು ದೇವ್ರ ದರ್ಶನ ಮಾಡ್ಬೇಕಾದ್ರೆ. ಇಲ್ಲಾಂದರೆ ನಿಮಗೆ ಚೀಪಾಗಿ ಅಲ್ಲಿ ಗೌರ್ಮೆಂಟ್ದು ತಮಿಳ್ನಾಡು ಟೂರಿಸಮ್ದವ್ರದ್ದು ತುಂಬ ಮನೆಗಳು ಇದೆಲ್ಲ ಸಿಗ್ತದೆ. ಹೋಟೆಲೆಲ್ಲ ತುಂಬ ಚೀಪಾಗಿ ಸಿಗ್ತದೆ. ಹಂಗೆ ನಾವು ಇನ್ನೇನು ಎಲ್ಲರೂ ಬಂದರೆ ನಾವು ಬೆಂಗಳೂರಿಗೆ ಹೊರಡೋಣ ಅಂತೇಳಿ ಕಾಯ್ತಾ ಕೂತಿದ್ದೀವಿ. ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ವಿಡಿಯೋನ ನೋಡಿದವ್ರಿಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಬೇಡ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ನಾನು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಿ ನನ್ನ ವಿಡಿಯೋನ ಫಾಲೋ ಮಾಡಿ, ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪಂಗೆ ಮಾಡಿ. ನೀವು ನೋಡಿ ಬೇರೆಯವ್ರಿಗೂ ಉಪಯೋಗ ಆಗಲಿ.